ಯಾರೆಲ್ಲ ಬೇಬಿ ಮೂವಿ ನೋಡಿಕಸ ಆನಂದನ ಮತ್ತು ನಮ್ಮ ವೈಷ್ಣವಿ ಅವರನ್ನು ಮಿಸ್ ಮಾಡ್ಕೋತಿರಲ್ಲ ಅವರಿಗೆಲ್ಲ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಬಂದೈತಿ. ಆ ಮೂಮೆಂಟ್ ಏನಪ್ಪ ಅಂದ್ರೆ ಎಪಿಕ್ ಮೂವಿದ ಒಂದು ಟೀಸರನ್ನು ರಿಲೀಸ್ ಮಾಡಿದರು. ಲಿಟ್ರಲಿ ಇದನ್ನು ನೋಡ್ಕೊಂಡು ನನಗೆ ಒಂಥರ ಬೇರೆ ವೈಬಣ್ಣ ಕ್ರಿಯೇಟ್ ಆಯ್ತು. ಒಂದು ಮಟ್ಟಿಗೆ ಹೇಳೋದಾದ್ರೆ ಒಂದೊಂದು ಸೀನ್ಗಳನ್ನು ಗಮನಿಸಿದ್ರೆ ಇದು 18+ ಒಂದೊಂದು ಸೀನ್ಗಳನ್ನ ಕೂಡ ಕಾಣ್ತವು. ಅಂದ್ರೆ ಸಣ್ಣ ಸಣ್ಣ ಹುಡುಗರಿಂದ ಸ್ವಲ್ಪ ಮಟ್ಟಿಗೆ ದೂರ ಇಟ್ರೆ ಬೆಟರ್ ಆಕೈತಿ. ಇನ್ನು ಒಂದು ಸ್ಟೋರಿ ಲೈನ್ ಹೆಂಗಿರ್ತದೆ ಅಂದ್ರೆ ನಮ್ಮ ಹುಡುಗನಿಗೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಪ್ರಾಬ್ಲಮ್ ಇರೋ ಚಾನ್ಸ್ ಐತಿ. ಕಾರಣ ಒಬ್ಬ ಆತನ ಹೆಸರು ಇವತ್ತು ಮುಂದೆ ಆತನ ನೇಮ್ ಒಳಗೆ ಕ್ರಿಶ್ಚಿಯನ್ ಅಂತಾನು, ಈತ ಹಿಂದೂ ಅನ್ನತಾನು. ಇದರ ಅರ್ಥ ಈತನಿಗೆ ಆನಂತರ ಒಂದು ಇಂಗ್ಲೀಷ್ಗೆ ಏನೋ ಒಂದು ಬಹಳಷ್ಟು ರೀತಿಯ ಇದೈತಿ. ಆನಂತರ ಈತನ ಗೆಳೆಯ ಕೂಡ ಹೇಳ್ತಾನೆ, ಇವಾಗ ಬರ್ತ್ಡೇ ಅನ್ನಕ್ಕೆ ಬರೋದಿಲ್ಲ ಅಂತೇಳಿ. ಅಂದ್ರೆ ಒಂದು ಇಂಗ್ಲೀಷ್ಗೂ ಈತನಿಗೂ ಏನೋ ಭಾಳಷ್ಟು ದ್ವೇಷ ಇರ್ಬೋದು. ನೋಡೋಣದ ಮೂವಿಗಳು ತಿಳಿದೈತಿ. ಬಟ್ ಈ ಒಂದು ಟೀಸರು ಮಾತ್ರ ಎಲ್ಲ ಕೂಡ ಬೆಸ್ಟ್ ಇತ್ತು. ಆ ವಿಜುವಲ್ ಎಫೆಕ್ಟ್ಗಳು ಆನಂತರ ವೈಷ್ಣವಿ ಚೈತನ್ಯ ಅವರ ಆ್ಯಕ್ಟಿಂಗ್ ಮಾತ್ರ ಹೇಳೋದಲ್ಲ, ಟಾಪ್ ಕ್ಲಾಸ. ಭಾಳಷ್ಟು ಮಾತು ಕಡಿಮೆ ಇದ್ದರೂ ವಿಜುವಲ್ ಆಗಿ ಅವರ ಒಂದು ಇಡೀ ಸೀನ್ಗಳನ್ನು ತಮ್ಮತ್ತ ಸೆಳೆದಿಟ್ಕೊಂಡರು. ಆನಂತರ ಆನಂದ್ ದೇವರಕೊಂಡವರು ತಮ್ಮದೇ ಆದ ಬೇರೆ ರೀತಿಯ ಒಂದು ಸ್ವ್ಯಾಗ್ ಹೋಗಿರ್ತಾರೋ. ಇವರು ಮೂವಿ ನೋಡೋಕೆ ಒಂಥರ ಮನಸ್ಸಿಗೆ ಹಿತ ಬರ್ತೈತಿ. ಡೆಫಿನೆಟಾಗಿ ಆ ಟೈಪ್ ಒಳಗೆ ಈ ಒಂದು ಮೂವಿ ಕೂಡ ಆಗೋ ಚಾನ್ಸ್ ಐತಿ. ಇನ್ನು ಈ ಒಂದು ಮೂವಿದ ಆಲ್ರೆಡಿ ನಾನು ಹೇಳಿದಂಗೆ ಸ್ಟೋರಿ ಲೈನ ಸ್ವಲ್ಪ ಮಟ್ಟಿಗೆ 18+ ಆಗೋ ಚಾನ್ಸ್ ಐತಿ. ನಾವು ಎಲ್ಲ ಸೀನ್ಗಳನ್ನು ಗಮನಿಸಿದ್ರೆ ಇದ್ರಾಗ ಒಂದೊಂದು ಕಿಸ್ಸಿಂಗ್ ಸೀನ್ಗಳು, ಆನಂತರ ಒಂದೊಂದು ಇದ್ರಾಗ ಇಂಟಿಮೇಟ್ ಆಗೋ ಇವು ಸೀನ್ಗಳು ಅವನ್ನೆಲ್ಲ ನೋಡಿದ್ರೆ ಒಂದು ಬೇರೆ ಥರ ಮೂವಿ ಆಗೋ ಚಾನ್ಸ್ ಐತಿ. ಬಟ್ ಅದೇನು ಭಾಳ ಇರೋದಿಲ್ಲ. ಒಂದು ಮೂವಿ ಅಂದ್ರೆ ಇದ್ರೊಳಗೆ ಈಗ ಪಾಸಿಟಿವ್ ಪಾಯಿಂಟ್ಗಳನ್ನು ಅಷ್ಟೇ ತೋರಿಸಿದಾರು ಈ ಒಂದು ಟೀಸರ್ ಒಳಗೆ. ಡೆಫಿನೆಟಾಗಿ ನೆಕ್ಸ್ಟ್ ಟ್ರೈಲರ್ ಬರ್ತೈತಲ್ಲ ಅದ್ರೊಳಗೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ ಕೂಡ ಇರ್ತಾವೆ. ಅಂದರೆ ಇದ್ರ ತೋರಿಸಿದ್ದು ಏನೈತಲ್ಲ, ಇದು ಒಂದು ಪ್ಯೂರ್ ಲವ್ ಸ್ಟೋರಿ ರಿಲೇಟೆಡ್ ಐತಿ. ಕಂಪ್ಲೀಟ್ ಆಗೈತಿ, ಕಂಪ್ಲೀಟ್ ಆಗ್ತಾನೆ ಇರ್ತೈತಿ. ಈ ರೀತಿ ಲವ್ ಸ್ಟೋರಿ ಐತಿ. ಬಟ್ ಇದ್ರೊಳಗೆ ಎಲ್ಲೆಲ್ಲಿ ಬ್ರೇಕ್ ಅದಾವು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಿಸ್ಟೇಕ್ಗಳದಾವು, ಈ ರೀತಿಯಾದ ಫ್ಯಾಕ್ಟ್ಗಳು ಬರಬೇಕಂದ್ರೆ ಅದ ಟ್ರೈಲರ್ ಹೋಗೋ ತೋರಿಸ್ತಾರೋ. ಬಟ್ ಟೀಸರ್ ಹೋಗಿ ಮಾತ್ರ ಒಂದು ಪ್ಯೂರ್ ಆದ ಲವ್ ಸ್ಟೋರಿಯನ್ನು ಆ ಲವ್ ಸ್ಟೋರಿಯಾಗಿ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ನಮ್ಮ ಆನಂದ್ ದೇವರಕೊಂಡ ಆನಂದರ ವೈಷ್ಣವಿ ಚೈತನ್ಯ ಅವರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಆಗಿರ್ತಾರೋ. ಇವ್ರದನ್ನ ಕಂಪ್ಲೀಟಾಗಿ 90% ಸೀನ್ಗಳು ಇವ್ರ ಮ್ಯಾಗ ಡಿಪೆಂಡ್ ಇರುವಂಥ ಮೂವಿ ಇದಾಕೈತಿ. ಆನಂತರ ಬೇರೆ ಹೊರಗಿನ ಕ್ಯಾರೆಕ್ಟರ್ಗಳೇನು ಭಾಳಷ್ಟು ಇಂಟ್ರೊಡ್ಯೂಸ್ ಇರೋದಿಲ್ಲ. ಅವರನ್ನು ಒಂದಷ್ಟು ಜನನ ಕಾಮಿಡಿಯನ್ನು ನಾವು ಬೇರೆ ಬೇರೆ ಮೂವಿ ನೋಡಿದವಲ್ಲ ಅವರನ್ನು ಆ್ಯಡ್ ಮಾಡಿರೋದು ಕೂಡ ಈ ಒಳಗೆ ಮೂವಿ ಒಳಗೆ ಉಂಟು. ಆನಂತರ ಈ ಒಂದು ಟೀಸರ್ ನೋಡ್ಕಸ ನನಗೆ ಅನಿಸಿದ್ದಿಷ್ಟ ಒಂದು ಚಲೋ ಇತ್ತು. ಒಂದು ಏನು ಈಗ ಜನ್ಝಿ ಅಂತ ಹೇಳ್ತೇವೆ ನಾವು ಈಗಿನ ಆಡಿಯನ್ಸ್ಗೆ ಈ ಥರ ಮೂವಿಗಳು ಬೇಕಾಗಿದ್ದಾವೆ. ಅವರಿಗಂತಾನ ತೆಗೆಯುವಂಥ ಮೂವಿ ಇದಾಗಿದೆ ಅಂತೇಳಿ ನನಗೆ ಅನಿಸ್ತೈತಿ. ಓವರಾಲಾಗಿ ಈ ಒಂದು ಟೀಸರ್ಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅದು ಬೆಂಕಿ ಲೆವೆಲ್ ಒಳಗಿತ್ತು. ಒಂಥರ ಗಿಚ್ಚಿ ಗಿಲಿಗಿಲಿ ಅಂತ ಹೇಳ್ಬೋದು, ಆ ಟೈಪ್ ಒಳಗಿತ್ತು. ಇದಾಗಿತ್ತು ಎಪಿಕ್ ಮೂವಿದ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.